ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಹತ್ರ ಬ್ಲಾಗ್ಸಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಮಾಗಡಿ ರೋಡಲ್ಲಿರುವಂತಹ ಬ್ಲೂ ಹುಂಡೈ ಶೋರೂಮ್ಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ನನ್ನ ಹಿಂದೆ ಇರುವಂತಹ ಈ ಕ್ರೆಟಾ ಎನ್ ಲೈನ್ 2024ದು ರಿವ್ಯೂ ಮಾಡೋಕ್ಕೆ. ಇದ್ರದ್ದು ತುಂಬ ಡೀಟೇಲ್ ರಿವ್ಯೂ ಮಾಡೋಕ್ಕೆ ಹೋಗಲ್ಲ ನಾನು. ಇದರಲ್ಲಿ 25 ಚೇಂಜಸ್ ಆಗಿದೆ ಆ್ಯಕ್ಚುಲಿ. ಅದರಲ್ಲಿ 23 ಕಾಸ್ಮೆಟಿಕ್ಸು, ಇನ್ನೆರಡು ಮೆಕ್ಯಾನಿಕಲ್ ಚೇಂಜು. ಇನ್ ಡೀಟೇಲ್ ಕ್ರೆಟಾದು ರಿವ್ಯೂ ಬೇಕು ಅಂತಂದರೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡ್ಬೋದು ನೀವು. ನೀವು ಯಾವುದಾದ್ರೂ ಹುಂಡೈ ಕಾರ್ಸ್ನ ನೋಡ್ತಾ ಇದ್ದೀರಾ ಅಂತಂದರೆ ಈ ಮಾಗಡಿ ರೋಡಲ್ಲಿರುವಂತಹ ಬ್ಲೂ ಹುಂಡೈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಈ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡೋದು ಮಾತ್ರ ಮರಿಬೇಡಿ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಕೀ ಸ್ನೇಹಿತರೆ. ಕೀ ನೋಡ್ಬೋದು, ಬೇರೆ ಹುಂಡೈ ಕಾರ್ಸ್ ಏನು ನೋಡ್ತಾ ಇದ್ದು ಅಥವಾ ನಾರ್ಮಲ್ ಕ್ರೆಟಾ ಏನಿದೆ ಅದೇ ಥರನೇ ಲಾಕು, ಅನ್ಲಾಕು, ಹೋಲ್ಡ್ ಫಂಕ್ಷನು ಮತ್ತು ಬೂಟ್ ಓಪನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಹೋಲ್ಡ್ ಫಂಕ್ಷನಿಂದ ಕಾರ್ನ ಸ್ಟಾರ್ಟ್ ಮಾಡ್ಬೋದು ನೀವು. ಕಾರ್ದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಏನೇನೆಲ್ಲ ಚೇಂಜಸ್ ಇದೆ ಫಸ್ಟು ಅದನ್ನ ನೋಡ್ಬಿಡೋಣ. ಫಸ್ಟ್ ಚೇಂಜ್ ಬಂದು ಈ ಗ್ರಿಲ್ ಸ್ನೇಹಿತರೆ. ಗ್ರಿಲ್ ಆ್ಯಕ್ಚುಲಿ ಸಣ್ಣ ಮಾಡಿದ್ದಾರೆ, ಅದರಿಂದ ಕ್ಯಾಮ್ರಾ ಪ್ಲೇಸ್ಮೆಂಟ್ ಸಹ ಚೇಂಜ್ ಆಗಿದೆ. ಮುಂಚೆ ಈ ಲೋಗೋ ಕೆಳಗೆ ಬರ್ತಾಯಿತ್ತು, ಬಟ್ ಇವಾಗ ಲೋಗೋ ಒಳಗಡೆ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಎನ್ಲೈನ್ ಬ್ಯಾಡ್ಜಿಂಗು ಕಾರಲ್ಲಿ ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲ ಹಾಕಿಟ್ಟಿದ್ದಾರೆ. ಸೊ ಎಸ್, ಎನ್ಲೈನ್ ಬ್ಯಾಡ್ಜಿಂಗ್ ಒಂದು ತುಂಬ ಕಡೆ ನೋಡ್ಬೋದು ನೀವು. ಆ್ಯಂಡ್ ಬಂಪರ್ ಡಿಸೈನ್ ಕೂಡ ಚೇಂಜ್ ಮಾಡಿದ್ದಾರೆ ಆ್ಯಕ್ಚುಲಿ. ಅದರಿಂದನೇ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಸ್ವಲ್ಪ ಪ್ಲೇಸ್ಮೆಂಟ್ ಹತ್ತಲು ಬದಲಾಗಿದೆ. ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ನೋಡ್ಬೋದು, 4 ಇದೆ. ಇಲ್ಲೊಂದು ಕೊಟ್ಟಿದ್ದಾರೆ, ಇಲ್ಲೊಂದು ಕೊಟ್ಟಿದ್ದಾರೆ, ಇಲ್ಲೊಂದು ಕೊಟ್ಟಿದ್ದಾರೆ, ಮತ್ತು ಇಲ್ಲೊಂದು ಕೊಟ್ಟಿದ್ದಾರೆ. ಆ್ಯಂಡ್ ಥ್ರೋಟ್ ದ ಕಾರು ಸೈಡ್ ಸ್ಕರ್ಟಿಂಗಲ್ಲಿ ರೆಡ್ ಇನ್ಸರ್ಟ್ಸ್ ಒಂದು ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ, ಇಲ್ಲಿಂದ ಸೈಡ್ ಸ್ಕರ್ಟಿಂಗು ಹೋಗುತ್ತೆ, ತೋರಿಸ್ತೀನಿ ಅದನ್ನ. ಆ್ಯಂಡ್ ರೆಸ್ಟ್ ಆಫ್ ದ ಥಿಂಗ್ಸ್ ಆರ್ ಸೇಮ್. ಕನೆಕ್ಟಿಂಗ್ DRL ಬರುವಂಥದ್ದು ನೋಡ್ಬೋದು. ಸೀಕ್ವೆನ್ಷಿಯಲ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಆ್ಯಂಡ್ LED ಹೆಡ್ಲ್ಯಾಂಪ್ ಬರುತ್ತೆ, ಕ್ವಾಡ್ LED ಹೆಡ್ಲ್ಯಾಂಪು. ಲೋ ಬಿಮಿ ಕೊಟ್ಟಿದ್ದಾರೆ, ಇದು ಬಂದು ಹೈ ಬಿಮಿ ಕೊಟ್ಟಿರುವಂಥದ್ದು. ಆ್ಯಂಡ್ ಫಂಕ್ಷನಲ್ ಏರ್ ಕರ್ಟನ್ ಸಹ ಕೊಟ್ಟಿರುವಂಥದ್ದು ನೋಡ್ಬೋದು, ಬೆಟರ್ ಏರೋ ಎಫಿಷಿಯನ್ಸಿಗೆ. ಟೋಯಿಂಗ್ ಹುಕ್ ಸಹ ಕೊಟ್ಟಿರುವಂಥದ್ದು ನೋಡ್ಬೋದು. ಸೊ ಇದಿಷ್ಟು ಫ್ರಂಟ್ ಪ್ರೊಫೈಲ್ ಕತೆ. ಆ್ಯಂಡ್ ಇಲ್ಲಿ ರೆಡಾರ್ ಪ್ಯಾನಲ್ ಕೊಟ್ಟಿರುವಂಥದ್ದು ನೋಡ್ಬೋದು. ಲೆವೆಲ್ 2 ಎಡಾಸ್ ಸಹ ಬರುತ್ತೆ. ಆ್ಯಂಡ್ ಅಲ್ಲಿ ಕ್ಯಾಮ್ರಾ ಸಹ ಕೊಟ್ಟಿದ್ದಾರೆ, ಲೇನ್ ಡಿಪಾರ್ಚರ್ ವಾರ್ನಿಂಗ್ ಮತ್ತು ಲೇನ್ ಕೀಪ್ ಅಸಿಸ್ಟ್ಗೆ. ಸೈಡಲ್ಲಿ ಮೇಜರ್ ಚೇಂಜ್ ಅಂತಂದರೆ ಈ ಅಲಾಯ್ ವೀಲ್ಸ್ ಸ್ನೇಹಿತರೆ. ಅಲಾಯ್ ಡಿಸೈನ್ ಆ್ಯಕ್ಚುಲಿ ಚೇಂಜ್ ಮಾಡ್ಯಾರ. ದಿಸ್ ಇಸ್ ಸ್ಪೆಸಿಫಿಕ್ ಫಾರ್ ಎನ್ ಲೈನ್ ಆ್ಯಕ್ಚುಲಿ. ಟೈರ್ ಸೈಜ್ ನೋಡೋದಾದರೆ 215/55 ಆರ್ 18 ಇಂಚ್ ಕೊಟ್ಟಿದ್ದಾರೆ. 18 ಇಂಚ್ ಅಲಾಯ್ ವೀಲ್. ಆ್ಯಂಡ್ ಮುಂಚೆ 60 ಪ್ರೊಫೈಲ್ ಬರ್ತಾಯಿತ್ತು ನಾರ್ಮಲ್ ಕ್ರೆಟಲ್ಲಿ, ಇದರಲ್ಲಿ 55 ಪ್ರೊಫೈಲ್ ಕೊಟ್ಟಿದ್ದಾರೆ. ಇದರಿಂದ ಎಸ್ಥೆಟಿಕ್ ಅಪೀಲ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಅಲಾಯ್ ಡಿಸೈನ್ ಆ್ಯಕ್ಚುಲಿ ಫೋಟೋಸ್ಗಿನ್ನ ಇನ್ ಪರ್ಸನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗೆ. ಆ್ಯಂಡ್ ರೆಡ್ ಬ್ರೇಕ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ, ಹಿಂದ್ಗಡೆಗೆ ಮತ್ತು ಮುಂದ್ಗಡೆಗೆ ಎರಡಕ್ಕೂ ಬರುತ್ತೆ. ಆ್ಯಂಡ್ ಥ್ರೋ ದ ಕಾರ್ ಕ್ಲಾಡಿಂಗ್ ರನ್ ಆಗುವಂಥದ್ದು ನೋಡ್ಬೋದು. ಹೇಳಿದ್ನಲ್ಲ ರೆಡ್ ಸ್ಕರ್ಟಿಂಗ್ ಅಂತ, ನೋಡಿ ಥ್ರೋ ದ ಕಾರ್ ರನ್ ಆಗ್ತಾರೆ. ಆ್ಯಂಡ್ ಸೈಡಲ್ಲಿ ಎನ್ಲೈನ್ ಅಂತಲೂ ಕೊಟ್ಟಿದ್ದಾರೆ. ಕ್ಯಾಮ್ರಾ ಸಹ ಕೊಟ್ಟಿದ್ದಾರೆ, 360 ಡಿಗ್ರಿ ಕ್ಯಾಮ್ರಾಗೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ ಎರಡೂ ಬರುತ್ತೆ. ಇಲ್ಲಿ ಕೆಳಗಡೆ ಪೆಡಲ್ ಲ್ಯಾಂಪ್ ಸಹ ಕೊಟ್ಟಿರುವಂಥದ್ದು ನೋಡ್ಬೋದು. ಸೊ ದಟ್ ನೈಟ್ ಟೈಮ್ ಕಾರ್ ಅನ್ಲಾಕ್ ಮಾಡಿದಾಗ ಲೈಟು ಪ್ರೊಜೆಕ್ಟ್ ಆಗುತ್ತೆ, ಅದರಿಂದ ಸೊ ದಟ್ ಇನ್ನಾಗಕ್ಕೆ ಈಸಿ ಆಗುತ್ತೆ. ರಿಕ್ವೆಸ್ಟ್ ಸೆನ್ಸರ್ ಸಹ ಕೊಟ್ಟಿರುವಂಥದ್ದು ನೋಡ್ಬೋದು. ಆ್ಯಂಡ್ ಪ್ಯಾನಾರಾಮಿಕ್ ರೂಫ್ ಸಹ ಬರುತ್ತೆ ಈ ಕಾರಲ್ಲಿ. ಆ್ಯಂಡ್ ದಿಸ್ ಇಸ್ ನಾಟ್ ಅ ಫಂಕ್ಷನಲ್ ರೂಫ್ ರೈಲ್ಸ್ ಬಿಕಾಸ್ ನೋಡ್ಬೋದು ಇಲ್ಲಿ ಕಾಷನ್ ಅಂತ ಕೊಟ್ಟಿದ್ದಾರೆ, ಡು ನಾಟ್ ಅಪ್ಲೈ ಲೋಡ್. ಹಿಂದ್ಗಡೆಗೂ ರೆಡ್ ಬ್ರೇಕ್ ಕ್ಯಾಲಿಪರ್ಸ್ ಬರುವಂಥದ್ದು ನೋಡ್ಬೋದು ನೀವು. ಇಲ್ಲೂ ಸಹ ಎನ್ಲೈನ್ ಬ್ಯಾಡ್ಜಿಂಗ್ ಕೊಟ್ಟಿರುವಂಥದ್ದು ನೋಡ್ಬೋದು. ಪ್ರಾಪರ್ ಫಂಕ್ಷನಲ್ ಸ್ಪಾಯ್ಲರ್ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ಇಲ್ಲೆಲ್ಲ ಓಪನಿಂಗ್ ಇರುವಂಥದ್ದು. ನಾರ್ಮಲ್ ಕ್ರೆಟಾಲಿ ಈ ಸ್ಪಾಯ್ಲರ್ ಬರೋದೇ ಇಲ್ಲ. ಸೊ ದಟ್ ಈ ಸ್ಪಾಯ್ಲರಿಂದ ಡೌನ್ ಫೋರ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಶಾರ್ಕ್ ಪಿನ್ ಆ್ಯಂಟೆನಾ ಸಹ ಕೊಟ್ಟಿದ್ದಾರೆ, ಡಿಫಾಗರ್ ಇದೆ, ವೈಪರ್ ಇದೆ. ಆ್ಯಂಡ್ ಕನೆಕ್ಟಿಂಗ್ ಲೈಟ್ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ಹಿಂದ್ಗಡೆಗೂ ಡೈನಾಮಿಕ್ ಸ್ವೈಪ್ ಇಂಡಿಕೇಟರ್ ಕೊಟ್ಟಿರುವಂಥದ್ದು ನೋಡ್ಬೋದು. ಎನ್ಲೈನ್ ಬ್ಯಾಡ್ಜಿಂಗ್ ಬರುತ್ತೆ. ಬಂಪರ್ ಕೂಡ ರೀಡಿಸೈನ್ ಮಾಡ್ಯಾರ ಆ್ಯಕ್ಚುಲಿ, ಅದರಿಂದನೇ ರಿವರ್ಸ್ ಲ್ಯಾಂಪು ಈ ಕಡೆ ಸೈಡಿಗೆ ಶಿಫ್ಟ್ ಆಗಿದೆ. ಮುಂಚೆ ಮಧ್ಯದಲ್ಲಿತ್ತು, ಬಟ್ ಆ ಸೈಡ್ ಸಹ ಒಂದು ರಿವರ್ಸ್ ಲ್ಯಾಂಪ್ ಬರುತ್ತೆ. ಆ್ಯಂಡ್ ಡಿಫ್ಯೂಸರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಇಟ್ಸ್ ನಾಟ್ ಅ ಫಂಕ್ಷನಲ್ ಡಿಫ್ಯೂಸರ್. ಆ್ಯಂಡ್ ಡುವೆಲ್ ಟಿಪ್ ಎಕ್ಸಾಸ್ಟ್ ಬರುತ್ತೆ. ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಂಡಾಗ ನಿಮಗೆ ಸ್ವಲ್ಪ ವಾಲ್ ಸಹ ಓಪನ್ ಆಗುತ್ತೆ. ಆ್ಯಂಡ್ ಸೌಂಡ್ ಕೂಡ ಸ್ವಲ್ಪ ಸ್ಪೋರ್ಟಿಯಾಗಿ ಕೇಳಿಸುತ್ತೆ ನಿಮಗೆ. ಬಂಪರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಬೂಟ್ ಈಸ್ ದ ಸೇಮ್ ಸ್ನೇಹಿತರೆ. 433 ಲೀಟರ್ ಬೂಟು. ಬೂಫರ್ ಕೊಟ್ಟಿರುವಂಥದ್ದು ನೋಡ್ಬೋದು. ಬೋಸ್ ಸೌಂಡ್ ಸಿಸ್ಟಮು. ಬೂಟ್ ಲ್ಯಾಂಪ್ ಬರುತ್ತೆ. ಸ್ಪೇರ್ ಟೈರಿಗೆ ಬಂದರೆ ಇಟ್ಸ್ ಅ ಸ್ಮಾಲರ್ ಸೈಜ್ ಸ್ನೇಹಿತರೆ. 215/60 ಆರ್ 17 ಇಂಚ್ ಕೊಟ್ಟಿದ್ದಾರೆ. ಹಿಂದ್ಗಡೆಗೆ 60/40 ಸ್ಪ್ಲಿಟ್ ಸೀಟ್ ಸಹ ಕೊಟ್ಟಿರುವಂಥದ್ದು ನೋಡ್ಬೋದು. ಎಮರ್ಜೆನ್ಸಿ ಎಕ್ಸಿಟ್ ಕೊಟ್ಟಿದ್ದಾರೆ. ಬೂಟ್ನ ಕ್ಲೋಸ್ ಮಾಡೋಣ ಇವಾಗ. ಕೋ ಡ್ರೈವರ್ ಸೈಡು ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಬರಲ್ಲ. ಆ್ಯಂಡ್ ಮಿರರಲ್ಲಿ ನೋಡ್ಬೋದು ಇಲ್ಲಿ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ಗೆ ಕೊಟ್ಟಿರುವಂಥದ್ದು. ಎಡಾಸಲ್ಲಿ ಬರುವಂತಹ ಒನ್ ಆಫ್ ದಿ ಫೀಚರ್ಸ್ ಇದೆ ಆ್ಯಕ್ಚುಲಿ. ಇವನ್ ಈ ಸೈಡ್ ಸಹ ಕ್ಯಾಮ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ಎನ್ಲೈನ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸೊ 4 ಸೈಡು ಎನ್ಲೈನ್ ಬ್ಯಾಡ್ಜಿಂಗ್ ನೋಡ್ತೀರಾ ನೀವು. ಆ್ಯಂಡ್ ಇಲ್ಲೂ ಸಹ ಪೆಡಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ, ಎರಡು ಕಡೆನೂ ಪೆಡಲ್ ಲ್ಯಾಂಪ್ ಕೊಟ್ಟಿರೋದು. ನೆಕ್ಸ್ಟು ಒಳಗಡೆ ಹೋಗೋಣ. ಇಲ್ಲಿ ಫ್ಯೂಯಲ್ ಟ್ಯಾಂಕ್ ಸಹ ಕೊಟ್ಟಿರುವಂಥದ್ದು ನೋಡ್ಬೋದು. 48 ಲೀಟರ್ಸ್ ಏನೋ ಕೆಪಾಸಿಟಿ ಬರುತ್ತೆ, ಅಥವಾ 50 ಲೀಟರ್ಸ್ ಬರ್ಬೋದು. ನೆಕ್ಸ್ಟ್ ಚೇಂಜ್ ಅಂತಂದರೆ ಕಂಪ್ಲೀಟ್ಲಿ ಬ್ಲ್ಯಾಕ್ ಇಂಟೀರಿಯರ್ ಕೊಟ್ಟಿದ್ದಾರೆ ವಿತ್ ರೆಡ್ ಇನ್ಸರ್ಟ್ ಸ್ನೇಹಿತರೆ. ನೋಡ್ಬೋದು ಇಲ್ಲೆಲ್ಲ ರೆಡ್ ಸ್ಟಿಚಿಂಗ್ ಕೊಟ್ಟಿರುವಂಥದ್ದು. ಸೀಟ್ ಮೇಲೂ ಅಷ್ಟೇ ರೆಡ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಸಾಫ್ಟ್ ಆರಾಮ್ ಪ್ಯಾಡ್ ಕೊಟ್ಟಿದ್ದಾರೆ. ಸನ್ಶೇಡ್ ಬರುತ್ತೆ. ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಡೋರ್ ಹ್ಯಾಂಡಲೆಲ್ಲ ಬೋಸ್ ಸ್ಪೀಕರ್ಸ್ ಬರುತ್ತೆ. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಕೂಡ ದೊಡ್ಡದಾಗಿದೆ, 3 ಲೀಟರ್ ಆರಾಮಾಗಿ ಇಟ್ಕೋಬೋದು. ಸೀಟ್ಸಿಗೆ ಬಂದರೆ ಡಿಫ್ರೆಂಟ್ ಸಾರ್ಟ್ಸ್ ಆಫ್ ಸೀಟ್ ಕವರ್ಸ್ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲೆಲ್ಲ ಚೆಕ್ಔಟ್ ಫ್ಲ್ಯಾಗ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಎನ್ಲೈನ್ ಅಂತಲೂ ಲೋಗೋ ಕೊಟ್ಟಿರುವಂಥದ್ದು ನೋಡ್ಬೋದು. ಈ ಕುಷನ್ ಹೆಡ್ರೆಸ್ಟ್ ಮೇಲೆ 2 ಕಡೆಗೂ ಕೊಟ್ಟಿದ್ದಾರೆ ಎನ್ಲೈನ್ ಅಂತ ನೋಡ್ಬೋದು. ಇಲ್ಲೂ ಸಹ ಕೊಟ್ಟಿದ್ದಾರೆ. ಆ್ಯಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ ಎಲ್ಲ ಪ್ಯಾಸೆಂಜರ್ಸ್ಗೂ ನೋಡ್ಬೋದು. ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಸೆಂಟರ್ ಆರ್ಮ್ರೆಸ್ಟ್ ಇದೆ, ಕಪ್ ಹೋಲ್ಡರ್ಸ್ ಇದೆ, ರಿಯರ್ AC ವೆಂಟ್ ಇದೆ.
ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಬರುತ್ತೆ 2, ಮತ್ತು ಮೊಬೈಲ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ಮ್ಯಾಗ್ಝಿನ್ ಹೋಲ್ಡರ್ ಸಹ ಬರುತ್ತೆ 2 ಕಡೆನೂ. ಆ್ಯಂಡ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತೆ. ಇಲ್ಲಿ ಲೈಟ್ ಸಹ ಕೊಟ್ಟಿದ್ದಾರೆ, ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಸಹ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಮತ್ತು ಲೈಟು ಮತ್ತು ಸನ್ಶೇಡ್ ಸಹ ಕೊಟ್ಟಿದ್ದಾರೆ. ಆ್ಯಂಡ್ ಐಸೋಫಿಕ್ಸ್ ಆ್ಯಂಕರ್ ಸಹ ಬರುತ್ತೆ, ಮತ್ತು ಸೀಟಿಗೆ 2 ಸ್ಟೆಪ್ ಅಡ್ಜಸ್ಟ್ಮೆಂಟ್ ಸಹ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ತುಂಬ ಡೀಟೇಲಾಗಿ ಹೋಗ್ತಾ ಇಲ್ಲ ನಾನು. ಸ್ಪೇಸಿಂಗ್ ಎಲ್ಲ ನಿಮಗೆ ಗೊತ್ತಾಗಬೇಕು ಅಂತಂದರೆ ಕ್ರೆಟಾದು ಡೀಟೇಲ್ಡ್ ಬ್ಲಾಗ್ ಇದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಚೆಕ್ಔಟ್ ಮಾಡ್ಬೋದು ನೀವು. 4 ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಬ್ಲ್ಯಾಕ್ ಆ್ಯಂಡ್ ಔಟ್ ಡೋರ್ ಹ್ಯಾಂಡಲ್ಸ್ಗಳನ್ನ ಕೊಟ್ಟಿದ್ದಾರೆ. ಟ್ವಿಟರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಇಲ್ಲೂ ಕೂಡ ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ. ಸೀಟ್ಸಿಗೆ ಬಂದರೆ ಇಲ್ಲಿ ನೋಡ್ಬೋದು ಏನಂತ ಕೊಟ್ಟಿದ್ದಾರೆ. ಸೀಟ್ಸ್ಗೆ 8 ವೇ ಅಡ್ಜಸ್ಟ್ಮೆಂಟ್ ಬರುತ್ತೆ. ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು, ಹೈಟ್ ಮೂವ್ ಮಾಡ್ಬೋದು, ಲಂಬರ್ ಸಪೋರ್ಟ್ ಮಾಡ್ಬೋದು, ಆ್ಯಂಡ್ ಇನ್ಕ್ಲಿನೇಷನ್ ಸಹ ಮಾಡ್ಕೋಬೋದು. ಕೋ ಡ್ರೈವರ್ಗೆ ಎಲೆಕ್ಟ್ರಿಕ್ ಅಡ್ಜಸ್ಟ್ ಬರಲ್ಲ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ರೆಡ್ ಇನ್ಸರ್ಟ್ಸ್ ಕೊಟ್ಟಿರೋಂಥದ್ದು ನೋಡ್ಬೋದು. ಆಟೋ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಕೊಟ್ಟಿದ್ದಾರೆ. ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್, ಟ್ರಾಕ್ಷನ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಹೆಡ್ಲೈಟ್ ಲೆವೆಲರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮ್ಯಾಗ್ನೆಟ್ ಸಹ ಕೊಟ್ಟಿದ್ದಾರೆ. ಈ ಫೀಲ್ಡ್ ಓಪನ್ ಮಾಡೋಕ್ಕೆ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಎನ್ಲೈನ್ ಆಗಿರೋದ್ರಿಂದ ಅಲ್ಯೂಮಿನಿಯಂ ಪೆಡಲ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಇಲ್ಲಿ ಬಾನೆಟ್ ಲೀಡ್ ಓಪನ್ ಮಾಡಕ್ಕೆ ಕೊಟ್ಟಿದ್ದಾರೆ. ಪ್ರಾಪರ್ ಡೆಡ್ ಪೆಡಲ್ ಸಹ ಕೊಟ್ಟಿದ್ದಾರೆ. ನೆಕ್ಸ್ಟ್ ಚೇಂಜ್ ಒಂದು ಈ ಸ್ಟೇರಿಂಗ್ ವೀಲ್ ಸ್ನೇಹಿತರೆ. ದಿಸ್ ಇಸ್ ಎನ್ಲೈನ್ ಸ್ಟೇರಿಂಗ್ ವೀಲ್. i20 ಎನ್ಲೈನ್ ಅಲ್ಲೂ ಸೇಮ್ ಸಾರ್ಟ್ ಆಫ್ ಸ್ಟೇರಿಂಗ್ ವೀಲ್ ನೋಡ್ತೀರಾ ನೀವು. ಇದಕ್ಕೆ ಪ್ಯಾಡಲ್ ಶಿಫ್ಟರ್ ಸಹ ಕೊಟ್ಟಿದ್ದಾರೆ. ಇಲ್ಲಿ ಇನ್ಫೋಟೈನ್ಮೆಂಟ್ ಕಂಟ್ರೋಲ್ ಮತ್ತು ವಾಯ್ಸ್ ಕಮಾಂಡ್ಸ್ಗೆ ಕಾಲ್ ಪಿಕಪ್ ಡಿಕ್ಲೈನ್ ಎಲ್ಲ ಬರುತ್ತೆ. ಮತ್ತು ಈ ಕಡೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಮತ್ತು ಇನ್ಫೋಟೈನ್ಮೆಂಟ್ ಕಂಟ್ರೋಲಿಗೆ ಕೊಟ್ಟಿರುವಂಥದ್ದು. ಆಟೋಮೆಟಿಕ್ ಹೆಡ್ ಲ್ಯಾಂಪ್ ಬರುತ್ತೆ, ಬಟ್ ಆಟೋ ವೈಪರ್ಸ್ ಕೊಟ್ಟಿಲ್ಲ. 10.25 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬರುತ್ತೆ. ಡಿಜಿಟಲ್ ಸ್ಪೀಡ್ ತೋರಿಸುತ್ತೆ, ಮತ್ತು ಆಟೋ ಫ್ಯೂಲಿಂಗ್ ತೋರಿಸುತ್ತೆ, ಸಿನ್ಸ್ ಫ್ಯೂಲಿಂಗ್, ಲಾಸ್ಟ್ ರೀಸೆಟ್ಟು, ಸಿನ್ಸ್ ಫ್ಯೂಲಿಂಗು, ಕರೆಂಟ್ ಟ್ರಿಪ್ ಮೀಟರ್ಸ್ ಇದೆಲ್ಲ ತೋರಿಸುತ್ತೆ. ಮತ್ತು ನ್ಯಾವಿಗೇಷನ್ ಸಹ ಬರುತ್ತೆ. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಸಹ ತೋರಿಸುತ್ತೆ. ಆ್ಯಂಡ್ ಎಸ್ ಇಲ್ಲಿ ಲೇನ್ ಕೀಪ್ ಅಸಿಸ್ಟ್ ಎಲ್ಲ ತೋರಿಸುತ್ತೆ. ಅಕಾರ್ಡಿಂಗ್ ಟು ದ ಮೋಡ್ ಈ ಥೀಮ್ ಸಹ ಚೇಂಜ್ ಆಗುತ್ತೆ, ಮತ್ತು ಇಂಡಿವಿಜುವಲ್ಗೂ ಈ ಥೀಮ್ನ ಕಾನ್ಫಿಗರ್ ಮಾಡ್ಕೋಬೋದು ನೀವು. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟಿಗೆ ಬಂದರೆ ರೀಚ್ ಮತ್ತು ರೇಕು ಎರಡೂ ಬರುತ್ತೆ. ಅಂದರೆ ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ 2 ಅಡ್ಜಸ್ಟ್ಮೆಂಟು ಬರುತ್ತೆ. ಈ ಕಾರಲ್ಲಿ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಅಂದರೆ ಕೋ ಡ್ರೈವರ್ ಸೈಡ್ ಒಂದು ಸೆಟ್ ಆಫ್ ಟೆಂಪರೇಚರ್ ಸೆಟ್ ಮಾಡ್ಕೋಬೋದು, ಮತ್ತು ಡ್ರೈವರ್ ಸೈಡು ಇನ್ನೊಂದು ಸಾರ್ಟ್ ಆಫ್ ಟೆಂಪರೇಚರ್ ಸೆಟ್ ಮಾಡ್ಕೋಬೋದು. ಇದು ನೋಡಿದ್ರೆ ಒಂಥರ ಓಲ್ಡ್ ಸ್ಕೂಲ್ ಫೀಲ್ ಕೊಡುತ್ತೆ, ಬಟ್ ಸ್ಟಿಲ್ ಇಟ್ಸ್ ಪ್ರಾಕ್ಟಿಕಲ್ ಎನಫ್ ನನ್ನ ಪ್ರಕಾರ. ಈ ಕಾರಲ್ಲಿ ರೆಡ್ ಎಂಬಿಯಂಟ್ ಲೈಟ್ ಬರುತ್ತೆ. ನಾರ್ಮಲ್ ಕ್ರೆಟಾಲಿ ನಿಮಗೆ ಯೆಲ್ಲೋ ಎಂಬಿಯಂಟ್ ಲೈಟ್ ಬರುತ್ತೆ. ಆ್ಯಂಡ್ ಇಲ್ಲಿ ರೆಡ್ ಇನ್ಸರ್ಟ್ಸ್ ನೋಡ್ಬೋದು. ನಾರ್ಮಲ್ ಕ್ರೆಟಾಲಿ ಸಿಲ್ವರಿಶ್ ಫಿನಿಶ್ ಅಲ್ಲಿ ಬರುತ್ತೆ. ಕೆಳಗಡೆ ಏನು ರೆಡ್ ಇನ್ಸರ್ಟ್ಸ್ ನೋಡ್ತಾ ಇದ್ರಲ್ಲಿ ಒಂಥರ ಕಾಪರ್ ಫಿನಿಶ್ ಇತ್ತು ನಾರ್ಮಲ್ ಕ್ರೆಟಾಲಿ, ಬಟ್ ಇದರಲ್ಲೆಲ್ಲ ಪೂರ್ತಿಯಾಗಿ ರೆಡ್ ಇನ್ಸರ್ಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಎನ್ ಲೈನ್ ಗೇರ್ ನಾವು ಬರುತ್ತೆ ನೋಡ್ಬೋದು. ಎನ್ ಬ್ಯಾಡ್ಜಿಂಗ್ ಕೊಟ್ಟಿರುವಂಥದ್ದು. ನಾರ್ಮಲ್ ಕ್ರೆಟಲ್ ಒಂಥರ ಯಾನೆ ಸೊಂಡ್ಲು ಥರ ಹಿಂಗೆ ಮೇಲಿಗೆ ಬರ್ತಾ ಇತ್ತು, ಲೈಕ್ ಇಷ್ಟು ಹೈಟ್ ಇರುವಂಥದ್ದು. ಬಟ್ ಇದೊಂಥರ ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿರೋದು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಗೇರ್ ನಾಬು ನನಗಂತೂ ಸಖತ್ ಇಷ್ಟ ಆಯಿತು. ಆಟೋಮೆಟಿಕ್ ಆಗಿರೋದ್ರಿಂದ DCT ಡ್ರೈವ್ ಮೋಡ್ ಮತ್ತು ಟ್ರಾಕ್ಷನ್ ಮೋಡ್ ಸಹ ಬರುತ್ತೆ. ಡ್ರೈವ್ ಮೋಡ್ ಚೇಂಜ್ ಮಾಡ್ದಂಗೆಲ್ಲ ಇದು ಸಹ ಚೇಂಜ್ ಆಗುತ್ತೆ ನೋಡಿ. ಥೀಮ್ಗಳು ನಾರ್ಮಲ್ಗೊಂದು ಬರುತ್ತೆ, ಸ್ಪೋರ್ಟ್ಗೊಂದು ಬರುತ್ತೆ, ಈಕೋ ಸಹ ಬರುತ್ತೆ. ಅದನ್ನು ನೀವು ಚೇಂಜ್ ಮಾಡಬೇಕು ಅಂತಂದರೆ ಇನ್ಫೋಟೈನ್ಮೆಂಟ್ ಸ್ಕ್ರೀನಲ್ಲಿ ಚೇಂಜ್ ಮಾಡ್ಕೋಬೋದು. ಅದರಲ್ಲಿ ಜಿಯೋ 7 ಸಹ ಬರುತ್ತೆ. ನ್ಯಾವಿಗೇಷನ್ ಸಿಸ್ಟಮ್ ಸಹ ಬರುತ್ತೆ. ಫೋನ್ ಪ್ರೊಜೆಕ್ಷನಲ್ಲಿ ನಿಮಗೆ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಅದ್ರ ರಿಲೇಟೆಡ್ ಎಲ್ಲ ಬರುತ್ತೆ. ಇದರಲ್ಲಿ ಸೆಂಟ್ರಲ್ ಸ್ಪೀಕರ್ ಸಹ ಬರುತ್ತೆ. ಈ ಕಾರಲ್ಲಿ 4 ಸ್ಪೀಕರು, 2 ಟ್ವೀಟರು, 1 ಸಬ್ ವೂಫರು ಮತ್ತು 1 ಸೆಂಟ್ರಲ್ ಸ್ಪೀಕರ್, ಟೋಟಲ್ ಆಗಿ 8 ಸ್ಪೀಕರ್ ಆಡಿಯೋ ಸಿಸ್ಟಮ್ ಸ್ನೇಹಿತರೆ. ಪಿನ್ ನಾಮಿನಲ್ ಅಂತ ಹೇಳ್ಬೋದು. ಈ ಕಡೆ ಚಾರ್ಜಿಂಗ್ ಆಪ್ಷನ್ಸ್ ಸಹ ಕೊಟ್ಟಿದ್ದಾರೆ. ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಬರುತ್ತೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ. ಆಟೋ ಹೋಲ್ಡ್ ಫಂಕ್ಷನ್ ಕೊಟ್ಟಿದ್ದಾರೆ. ಫ್ರಂಟ್ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಇದು ಡ್ರೈವರ್ಗೆ ಮತ್ತು ಇದು ಕೋ ಡ್ರೈವರಿಗೆ ಕೊಟ್ಟಿರುವಂಥದ್ದು. ಇದು 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿರುವಂಥದ್ದು. ಡಿಫ್ರೆಂಟ್ ಆ್ಯಂಗಲ್ ತೋರಿಸುವಂಥದ್ದು. ಇವಾಗ ರಿವರ್ಸ್ ಆ್ಯಂಗಲ್ ತೋರಿಸ್ತಾ ಇದೆ. ಆ್ಯಂಡ್ ಬೇರೆ ಬೇರೆ ಆ್ಯಂಗಲ್ನು ನೋಡ್ಕೋಬೋದು. ಬಂದು 360 ಡಿಗ್ರಿ ಕ್ಯಾಮ್ರಾ. ಸುತ್ತ ನೋಡಬೇಕು ಏನಿದೆ ಅಂತ, ಅವಾಗ ಇದನ್ನು ಆನ್ ಮಾಡ್ಕೋಬೋದು ನೀವು. ಸೊ ಎಸ್, ಅಡಾಪ್ಟಿವ್ ಗೈಡ್ಲೈನ್ ಸಹ ಬರುತ್ತೆ ಇದಕ್ಕೆ. ಆಟೋ ಡಿಮ್ಮಿಂಗ್ ಮಿರರ್ ಬರುತ್ತೆ. ಆ್ಯಂಡ್ ಬ್ಲೂ ಲಿಂಕ್ ಫಂಕ್ಷನ್ ಸಹ ಬರುತ್ತೆ ಇದರಲ್ಲಿ. ಟೋಟಲ್ ಆಗಿ 70+ ಬ್ಲೂ ಲಿಂಕ್ ಫೀಚರ್ಸ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಈ ಸೈಡಲ್ಲಿ ನಿಮಗೆ ಬರೀ ಸ್ಟ್ರ್ಯಾಪ್ ಒಂದೇ ಇರೋದು, ಅಂದರೆ ಟೋಲ್ ರಿಸಿಟ್ ಇಟ್ಕೊಳ್ಳೋಕ್ಕೆ. ಈ ಸೈಡಲ್ಲಿ ನಿಮಗೆ ಮಿರರ್ ಬರುತ್ತೆ, ಅದು ಬಿಟ್ಟು ಇನ್ನೇನೂ ಬರಲ್ಲ. ಇಂಡಿವಿಜುವಲ್ ಲೈಟ್ ಸಹ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಇಟ್ಸ್ ಅ ವೈಟ್ ಲೈಟ್ ಆ್ಯಂಡ್ LED ಲೈಟ್. ಸನ್ ಗ್ಲಾಸ್ ಹೋಲ್ಡರ್ ಸಹ ಬರುತ್ತೆ. ಇಂಟಿಗ್ರೇಟೆಡ್ ಬಟನ್ ಕೊಟ್ಟಿದ್ದಾರೆ ಸನ್ ರೂಫ್ಗೆ. ಬ್ಲೈಂಡ್ ಮತ್ತು ಸನ್ ರೂಫ್ ಎರಡೂ ಒಂದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಲೋ ಬಾಕ್ಸಿಗೆ ಬಂದರೆ ಆ್ಯಕ್ಚುಲಿ ಕೂಲಿಂಗ್ ಫಂಕ್ಷನ್ ಕೊಟ್ಟಿದ್ದಾರೆ. ಕಪ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ಆರ್ಮ್ರೆಸ್ಟ್ ಆ್ಯಕ್ಚುಲಿ ಸ್ಲೈಡಬಲ್ ಇಲ್ಲ, ಫಿಕ್ಸ್ಡ್ ಕೊಟ್ಟಿದ್ದಾರೆ. ಬಟ್ ಒಳಗಡೆ ಸ್ಟೋರೇಜ್ ಸ್ಪೇಸ್ ಅಂತೂ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ AKI ಮಾನಿಟರ್ ಸಹ ಬರುತ್ತೆ, ಬಟ್ ಡಿಸ್ಪ್ಲೇ ಇಲ್ಲ. ಬಟ್ PM 2.5 ಏರ್ ಫಿಲ್ಟರ್ ಸಹ ಬರುತ್ತೆ. ಇವನ್ ಕಲರ್ ಸ್ಕೀಮ್ ಕೂಡ ಚೇಂಜ್ ಇದೆ ಸ್ನೇಹಿತರೆ. ಟೋಟಲ್ ಆಗಿ 4 ಕಲರ್ ಬರುತ್ತೆ. ನೀವೇನು ನೋಡ್ತಾ ಇದ್ರೆ ಇದು ಥಂಡರ್ ಬ್ಲೂ ಅಂತ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ವೈಟ್ ವಿತ್ ಬ್ಲ್ಯಾಕ್ ರೂಫ್ ಬರುತ್ತೆ, 2 ಡ್ಯುಯಲ್ ಟೋನು. ಆ್ಯಂಡ್ ಮ್ಯಾಟ್ ಗ್ರೇ ಅಂತ ಬರುತ್ತೆ, ಪ್ಲಸ್ ಪ್ಲೇನ್ ವೈಟ್ ಅಂತ ಬರುತ್ತೆ. ಗ್ರೇ ಮತ್ತು ವೈಟ್ ಏನಿದೆ ಅದು ಸಿಂಗಲ್ ಟೋನಿಗೆ ಬರುವಂಥದ್ದು. ಕಾಸ್ಮೆಟಿಕ್ ಚೇಂಜಸ್ ಏನೇನಿದೆ ಎಲ್ಲ ತೋರಿಸ್ತಿದ್ದೀನಿ ನಿಮಗೆ. ಅಪಾರ್ಟ್ ಫ್ರಮ್ ದಟ್ 2 ಮೆಕ್ಯಾನಿಕಲ್ ಚೇಂಜ್ ಇದೆ ಅಂತ ಹೇಳಿದೆ. ಒಂದು ಸ್ಟೇರಿಂಗ್ ವೀಲಲ್ಲಿ ವೆಯ್ಟ್ನ ಆ್ಯಡ್ ಮಾಡಿದ್ದಾರೆ, ಸೊ ದಟ್ ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ವೈಸ್ ಇಟ್ ವಿಲ್ ಬಿ ಬೆಟರ್, ಸೊ ದಟ್ ಹ್ಯಾಂಡ್ಲಿಂಗ್ ಎಲ್ಲ ತುಂಬ ಶಾರ್ಪ್ ಇರುತ್ತೆ. ಇನ್ನೊಂದು ಬಂದು ಸಸ್ಪೆನ್ಷನ್ ಸ್ಟಿಫ್ ಮಾಡಿದ್ದಾರೆ, ಸೊ ದಟ್ ಹೈ ಸ್ಪೀಡ್ಸಲ್ಲೆಲ್ಲ ನಿಮಗೆ ವೇವರಿಂಗ್ ಕಮ್ಮಿ ಆಗುತ್ತೆ. ಸೊ ದೀಸ್ 2 ಆರ್ ಮೆಕ್ಯಾನಿಕಲ್ ಥಿಂಗ್ಸ್. ಸೇಫ್ಟಿ ಫೀಚರ್ಸ್ ವೈಸ್ ನಾರ್ಮಲ್ ಕ್ರೆಟಲ್ಲಿ ಏನು ನೋಡ್ತೀರಾ ಸೇಮ್ ಸೇಫ್ಟಿ ಫೀಚರ್ಸ್ ಅಷ್ಟನ್ನು ಇದರಲ್ಲೂ ಸಹ ಲೋಡ್ ಮಾಡಿದ್ದಾರೆ, ಏನು ಚೇಂಜಸ್ ಇಲ್ಲ. ಆ್ಯಂಡ್ ಇಂಜಿನ್ ವೈಸ್ ನಿಮಗೆ 1.5 ಲೀಟರ್ ಟರ್ಬೋ ಚಾರ್ಜ್ ಇಂಜಿನ್ ಬರುವಂಥದ್ದು. 160 PS ಪವರ್ ಮತ್ತು 253 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನ್. ಪ್ರೈಸಿಂಗ್ ವೈಸ್ ಅಂತ ಎನ್ಲೈನ್ ನೋಡ್ಬೋದು ನೀವು ಇಲ್ಲಿ. N6 ಮತ್ತು N8 ಅಂತ 2 ವೇರಿಯಂಟ್ ಬರುತ್ತೆ ಆ್ಯಕ್ಚುಲಿ. ಇದರಲ್ಲಿ DCT ಮತ್ತು ಮ್ಯಾನ್ಯುಯಲ್ 2 ಬರುತ್ತೆ. ಮ್ಯಾನ್ಯುಯಲ್ ಬಂದು 6 ಸ್ಪೀಡ್ ಬರುತ್ತೆ. ಸ್ಟಾರ್ಟಿಂಗ್ ನಿಮಗೆ 16,82,000 ಸ್ಟಾರ್ಟ್ ಆದರೆ
ಟಾಪ್ ಎಂಡ್ ನಿಮಗೆ 20,44,000 ಆಗುತ್ತೆ. ಆ್ಯಂಡ್ ಪ್ರೈಸ್ ಡಿಫ್ರೆನ್ಸ್ ನೋಡೋದಾದರೆ ನಾರ್ಮಲ್ ಕ್ರೇಟಾ ನೋಡ್ಬೋದು, ಟರ್ಬೋ ಆಟೋ DCT 20,14,000 ಇದೆ. ಆಲ್ಮೋಸ್ಟ್ ಆನ್ ರೋಡ್ ನಿಮಗೆ 37,000 ಅಷ್ಟೇ ಪ್ರೈಸ್ ಡಿಫ್ರೆನ್ಸ್ ಇರೋದು. ಸೊ ನಾರ್ಮಲ್ ಕ್ರೇಟಾ ಬದಲು ಎನ್ಲೈನೇ ಕನ್ಸಿಡರ್ ಮಾಡಿ ನನ್ನ ಪ್ರಕಾರ. ಬಟ್ ನಿಮಗೆ ಒಳಗೆ ಕೊಟ್ಟಿರೋಂಥ ಇಂಟೀರಿಯರ್ಸ್ ಏನಿದೆ, ಸ್ಪೋರ್ಟ್ ಇಂಟೀರಿಯರ್ಸ್ ನನಗೆ ಅದು ಇಷ್ಟ ಆಗಲ್ಲ. ನಾರ್ಮಲ್ ತುಂಬ ಲೈಟ್ ಇಂಟೀರಿಯರ್ಸೇ ಬೇಕು ಅಂತ, ಸಸ್ಪೆನ್ಷನ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿ ಬೇಕು ಅಂತಂದ್ರೆ ನಾರ್ಮಲ್ ಕ್ರೇಟಾಗೆ ಆಫ್ ಮಾಡ್ಕೋಬೋದು. ಇಲ್ಲ ನನಗೆ ಡೈನಮಿಕ್ಸ್ ಕಾರ್ ತುಂಬ ಇಂಪಾರ್ಟೆಂಟ್ ಅಂತಂದರೆ ಡೆಫಿನೆಟ್ಲಿ ಎನ್ಲೈನ್ ಈಸ್ ವರ್ತ್ ಬೈಯಿಂಗ್ ಸ್ನೇಹಿತರೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಇದ್ರದ್ದು ಡ್ರೈವಿಂಗ್ ವ್ಲಾಗ್ ಸಹ ಬರುತ್ತೆ. ಸ್ಟೇ ಟ್ಯೂನ್ ಟು ಮೈ ಚಾನಲ್ ಸ್ನೇಹಿತರೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಂದು ಡ್ರೈವಿಂಗ್ ಬ್ಲಾಗ್ ಅಪ್ಲೋಡ್ ಮಾಡಿದಾಗ ಇನ್ಸ್ಟೆಂಟಾಗಿ ಗೊತ್ತಾಗುತ್ತೆ. ನಾನು ನಿಮಗೆ ಮುಂದಿನ ವೀಡಿಯೋ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.